ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಕ್ಕೆ ಬಂದಿದ್ದೀನಿ. ಸೊ ಫಸ್ಟ್ಲಿ ನನಗೆ ಸ್ಕಿನ್ ಕೇರ್ ಬಗ್ಗೆ ABCD ಗೊತ್ತಿರಲಿಲ್ಲ ಬಿಫೋರ್ 2020. ಸೊ ಏನಂತ ಅಂದರೆ ಕಾಲೇಜ್ ಡೇಸಲ್ಲಿ ನನಗೆ ಸ್ಕಿನ್ ಕೇರ್ ಮೇಕಪ್ ಎರಡೂ ಒಂದೇ. ಸೊ ಐ ಯೂಸ್ ಟು ಯೂಸ್ ಓನ್ಲಿ ಮಾಯ್ಶ್ಚರೈಸರ್, ಅದು ನಿವಿಯಾದಿರ್ಬೋದು, ಇಲ್ಲಾಂದರೆ ಪಾಂಡ್ಸ್ ಬರ್ತಿತ್ತು. ಆ್ಯಂಡ್ ಆಲ್ಸೋ ಲ್ಯಾಕ್ಮಿ ಪೀಚ್ ಮಿಲ್ಕು, ಇದನ್ನೆಲ್ಲ ಯೂಸ್ ಮಾಡಿದ್ದೀನಿ ಕಾಲೇಜ್ ಡೇಸಲ್ಲೂ. ಅದ್ರ ಜೊತೆಗೆ ಐ ಯೂಸ್ ಟು ಯೂಸ್ ಅ ಪೌಡರ್, ಲ್ಯಾಕ್ಮಿ ರೋಸ್ ಪೌಡರ್ನ ಯೂಸ್ ಮಾಡಿಕೊಂಡು ಅದು ಐಲೈನರ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋದ್ರೇ ವಾವ್ ಅಂತ ಫೀಲ್ ಬರೋದು. ಅದು ಹೇಗೆ ಸ್ಕಿನ್ ಡ್ಯಾಮೇಜ್ ಮಾಡ್ತು. ಸನ್ಸ್ಕ್ರೀನ್ ಅಂತೂ ಗೊತ್ತೇ ಇಲ್ಲ. 23 ವರ್ಷ ತನಕ ಸನ್ಸ್ಕ್ರೀನ್ ಅಂದರೆ ಏನೋ ಆವಾಗ ನಮ್ಮಮ್ಮ ಕೊಡಿಸೋರು, ಸನ್ಸ್ಕ್ರೀನ್ ಹಚ್ಕೊ ಅಂತ. ಅದು ಹೆವಿ ತಿಕ್ಕಾಗಿರೋದು ಆಯಿತಾ. ಲ್ಯಾಕ್ಮಿ ಸನ್ಸ್ಕ್ರೀನ್ ಬರೋದಲ್ಲ, ಅದು ಹೆವಿ ತಿಕ್ಕಾಗಿರೋದು, ಅದೊಳ್ಳೆ ಅಂಟದು ಮುಖ ಎಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೆ. 10th ಯೂಸ್ ಮಾಡಿದೆ, ಪಿ ಯು ಸಿಯಲ್ಲೂ ಯೂಸ್ ಮಾಡಿದ್ದೆ ಅನಿಸುತ್ತೆ, ನೆನಪಿಲ್ಲ. ಅದಾದಮೇಲೆ ಬಿಟ್ಬಿಟ್ಟೆ. ಸೆಕೆಂಡ್ PUCಯಿಂದ ಎಲ್ಲ ಬಿಟ್ಬಿಟ್ಟೆ. ಯೂಸ್ ಮಾಡ್ತೀನಿ ಮಾಯ್ಶ್ಚರೈಸರ್ ಮತ್ತು ಇದನ್ನು. ಅದಾದಮೇಲೆ ಏನಾಯಿತು, ಈ ತರಲೆ ಇದ್ರ ಏಜಲ್ಲಿ ನನಗೆ ABCD ಗೊತ್ತಿರಲಿಲ್ಲ. ಸ್ಕಿನ್ ಕೇರ್ ಆಗಲಿ ಹೆಂಗೆ ನೋಡ್ಕೋಬೇಕು ಏನು ಅಂತ ಗೊತ್ತಿಲ್ಲದಲೇ ಇದ್ದಿದ್ದ ಟೈಮಲ್ಲಿ ಬರ್ತಾರೆ ಫ್ರೆಂಡ್ಸು ಬಂದುಬಿಟ್ಟು, ನೀನು ಫೇಸ್ ವ್ಯಾಕ್ಸ್ ಮಾಡ್ಕೊ, ನಿನಗೆ ಕೂದಲು ಜಾಸ್ತಿ ಇದೆ. ಓಕೆ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಹೋಗ್ಬಿಟ್ಟು ಮಾಡಿಸಿದೆ. ಆ್ಯಂಡ್ ಮಾಡಿಸಿದ ನೆಕ್ಸ್ಟ್ ಡೇನೇ ಐ ಗಾಟ್ ಸೋ ಮೆನಿ ಬಂಪ್ಸ್. ಸೊ ಈ ಬಂಪ್ಸಿಂದ ನನಗೆ ಫುಲ್ಲು ನನ್ನ ಸ್ಕಿನ್ ಅವತ್ತೇ ಹಾಳಾಗಿದ್ದು ಅಂತ ನಾನು ಇಲ್ಲಿ ತನಕ ಬಿಲೀವ್ ಮಾಡ್ತೀನಿ. ಬಿಕಾಸ್ ಒಂದಿನ ಫೇಸ್ ವ್ಯಾಕ್ಸ್ ಮಾಡಿಸಿದ್ರಿಂದ ನನಗೆ ಪದೇ ಪಿಂಪಲ್ಸ್ ಸ್ಟಾರ್ಟ್ ಆಯಿತು. ಸೊ ಹಿಂಗೆ ಬರ್ತಾಯಿತ್ತು ಹೋಗಲಿ ಬಿಡೋ ಅಂತ ಸುಮ್ಮನಿದ್ದೆ. ಆಮೇಲಿಂದ ಮಾಡ್ಸೋದು ಬಿಟ್ಬಿಟ್ಟೆ. ಅದಾದಮೇಲೂ ಒಂದು 2 ಸಲ ಮಾಡಿಸಿದ್ದೀನಿ ನಾನು ಫೇಸ್ ವ್ಯಾಕ್ಸಿಂಗ್. ಅದ್ರ ಜೊತೆಗೆ ಥ್ರೆಡ್ಡಿಂಗ್ ಮಾಡಿಸಿದ್ದೀನಿ ಆಯಿತಾ. ಥ್ರೆಡ್ಡಿಂಗು ನನಗೆ ಬರಲ್ಲ, ಫುಲ್ ಪಿಂಪಲ್. ಸೊ ಮುಖದಲ್ಲಿ ಫುಲ್ ಕೂದಲು ಇರೋ ಬಣ್ಣನೇ ಸ್ವಲ್ಪ ಕಡಿಮೆ, ಅದರಲ್ಲೂ ಇನ್ನು ಫುಲ್ಲು ಕರ್ರ ಕಾಣಿಸ್ತಾ ಇದ್ದೀನಿ ಅಂತ ಫೀಲಿಂಗ್. ಬಟ್ ಇಟ್ಸ್ ಓಕೆ. ಆವಾಗ ಇದೆಲ್ಲ ಮ್ಯಾಟರ್ ಆಗೋದು, ಇವಾಗ ನನಗೇನು ಮ್ಯಾಟ್ರ್ ಆಗೋಲ್ಲ. ಆವಾಗ ಕಪ್ಪಿದೆಯಾ ಅಂತ ಎಲ್ಲ ಹೇಳೋರು, ಬೇಜಾರಾಗೋದು. ಏನು ಮಾಡೋಕ್ಕಲ್ಲ, ಏಜಲ್ಲಿ ಇನ್ಸೆಕ್ಯೂರಿಟೀಸ್ ಇದ್ದೇ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಈ ಲಾಕ್ಡೌನಲ್ಲಿ ನನಗೆ ಈ ಸ್ಕಿನ್ ಕೇರ್ ಬಗ್ಗೆ ಗೊತ್ತಾಗಿದ್ದ ತಕ್ಷಣ ಸುಮ್ಮನೆ ಇರ್ತೀವ ನಾವು, ತೊಗೊಳಕ್ಕೆ ಹೋಗ್ತೀವಿ, ನಮ್ಮ ಅಪ್ಪ ಅಮ್ಮ ಮಕ್ಕಳಿದ್ದಾರೆ, ಸುಮ್ಮನಾಗ್ತೀವಿ. ಸೊ ಇದನ್ನು ನಾನು ದುಡ್ದು ತೊಗೋಬೇಕು ಅಂದ್ಬಿಟ್ಟು ಐ ಇನ್ವೆಸ್ಟೆಡ್ ಸಮ್ 1000 rupees ಆ್ಯಂಡ್ ಐ ಗಾಟ್ ಸಮ್ ಸೀರಮ್ಸ್. ಅದರಲ್ಲೂ ಯಾವ ಬ್ರ್ಯಾಂಡ್ ತೊಗೋಬೇಕು ಏನು ಗೊತ್ತಿಲ್ಲ. ಆವಾಗ ಸಿನೋರಾ ಅವರು 1-2 ಬಿಟ್ಟಿದ್ರು, ಅದೇ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂದ್ಕೊಳ್ಳಿ. ಸೊ ಅದರಿಂದ ವೈಟಮಿನ್ C ಮತ್ತು ಹೈಲುರಾನಿಕ್ ಆ್ಯಸಿಡಿಂದು ಸೀರಮ್ ತೊಗೊಂಡೆ. ಇಟ್ ವಾಸ್ ನೈಸ್, ಚೆನ್ನಾಗಿತ್ತು. ಬಟ್ ಆದರೆ ನನ್ನ ಸ್ಕಿನ್ನು ಡಲ್ಲಾಗಿತ್ತು. ಸೊ ಅದರಿಂದ ನಾನು ಐ ಶುಡ್ ಹ್ಯಾವ್ ಚೆಕ್ ಲೈಕ್ ಏನು ಸೂಟ್ ಆಗುತ್ತೆ, ಸ್ಟಾರ್ಟಿಂಗಲ್ಲಿ ಎಷ್ಟು % ಯೂಸ್ ಮಾಡಬೇಕು ಅನ್ನೋದೆಲ್ಲ ನೋಡಬೇಕಿತ್ತು. ನಾನು ನೋಡಿಲ್ಲ ಅಷ್ಟಾಗಿ. ಆ ಸೀರಮಲ್ಲಿ ಮಾತ್ರ ತೊಗೊಂಡ್ಬಿಟ್ಟೆ. ಇಟ್ ವಾಸ್ ನೈಸ್. ಏನೂ ಅದರಿಂದ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಅದರಿಂದ ಏನು ಉಪಯೋಗನೂ ಆಗಲಿಲ್ಲ ಅನಿಸುತ್ತೆ. ಬಿಕಾಸ್ ಐ ಕುಡಂಟ್ ಸಿ ಎನಿ ಚೇಂಜಸ್ ಈವನ್ ಆಫ್ಟರ್ ಯೂಸಿಂಗ್ ರಿಲಿಜಿಯಸ್ಲಿ ಫಾರ್ 3 months. ಆವಾಗ ನಾನು ಯೂಸ್ ಮಾಡ್ತಾ ಇದ್ದಿದ್ದು, ಇಫ್ ಯು ಹ್ಯಾವ್ ಸೀನ್ ಮೈ ಓಲ್ಡ್ ವಿಡಿಯೋಸ್ ಯು ವಿಲ್ ನೋ ದ್ಯಾಟ್ ಫಸ್ಟು ನಾನು ಸಿನೋರಾದು 2 ಸೀರಮ್ ಯೂಸ್ ಮಾಡ್ತಿದ್ದೆ, ಹೈಲುರಾನಿಕ್ ಆ್ಯಸಿಡ್ ಆ್ಯಂಡ್ ದಿಸ್ ಒನ್ ವೈಟಮಿನ್ C. ಅದ್ರ ಜೊತೆಗೆ ಐ ಯೂಸ್ ಟು ಯೂಸ್ ಅ ಮಾಯ್ಶ್ಚರೈಸರ್ ಬೈ ಐ ಥಿಂಕ್ ಇಟ್ ವಾಸ್ ಬೈ ನಿವ್ಯಾ ಅನ್ಕೊತೀನಿ. ನಂಗೆ ಮಾಯ್ಶ್ಚರೈಸರ್ ಒಂದು ನೆನಪಾಗ್ತಾಯಿಲ್ಲ. ಬಟ್ ಸನ್ಸ್ಕ್ರೀನ್ ವಾಸ್ ಡರ್ಮಾಕೋ. ಆಮೇಲೆ ಟೋನರ್ ಬಂದು ಪಿಲಿಗ್ರಿಮಿಂದು ರೆಡ್ ವೈನ್ ಟೋನರ್ ಯೂಸ್ ಮಾಡ್ತಾಯಿದ್ದೆ. ಅಂಡರ್ ಐಗೆ ಬಂದು MK ಫೇನಿಂದು ಡರ್ಮಾಕೋದು MK ಫೇನ್ ಯೂಸ್ ಮಾಡ್ತಾಯಿದ್ದೆ. ಸೊ ಇಟ್ ವಾಸ್ ಆಲ್ ಗುಡ್. ಯೂಸ್ ಮಾಡಿದೆ 3-6 months ಯೂಸ್ ಮಾಡಿದ್ದೀನಿ. ಐ ಕುಡಂಟ್ ಸಿ ಎನಿ ರಿಸಲ್ಟ್, ಲೈಕ್ ಏನಿದೆ ಹಿಂಗೆ ಇದೆ ಅಂತ. ಬಟ್ ಆದರೆ ಅಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಸ್ಟಾರ್ಟ್ ಆಯಿತು. ಫಸ್ಟೆಲ್ಲ ಏನೋ ಒಂಥರ ಲೈಕ್ ಎಲ್ಲ ಏನು ಕೆಲಸ ಮಾಡ್ತಾಯಿದ್ಯಾ, ಮದುವೆ ಆಯಿತಾ ಅಂತೆಲ್ಲ ಕೇಳೋರು. ಅದಾದಮೇಲಿಂದ ಸಡನ್ಲಿ ದೇ ಸ್ಟಾರ್ಟೆಡ್ ಆಸ್ಕಿಂಗ್, ಎಲ್ಲಿ ಓದ್ತಾ ಇದೆಯಾ. ನಾನು ಇದೇನು ನಿಂತ್ಕೊಳ್ಳೆ. ಆ್ಯಕ್ಚುಲಿ ಬಾಡಿ ವೈಸ್ ನಾನು ಫುಲ್ ದಪ್ಪ ಆಗಿದ್ದೆ. ಫೇಸ್ ವೈಸ್ ಇಟ್ ವಾಸ್ ಗ್ಲೋಯಿಂಗ್ ಅನಿಸುತ್ತೆ. ಅದಕ್ಕೆ ಕೇಳ್ತಿದ್ರು ಏನೋ ಗೊತ್ತಿಲ್ಲ, ಅಥವಾ ಅವ್ರ ಕಣ್ಣು ಸರಿ ಇರಲಿಲ್ಲೋ ಅದು ಗೊತ್ತಿಲ್ಲ. ಅದೇ ಸ್ಟಾರ್ಟೆಡ್ ಆಸ್ಕಿಂಗ್. ಆಮೇಲೆ ಏನು ಹಿಂಗೆ ಕೇಳ್ತಿದ್ದಾರೆ, ಫಸ್ಟೆಲ್ಲ ಮದುವೆ ಆಗಿದೆಯಾ ಅಂತ ಕೇಳ್ತಾ ಇರೋರು, ಇವಾಗ ಇನ್ನೂ ಓದ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡೆ. ಫೈನ್, ಅದು ಮುಗೀತು. ಆವಾಗ ಓಕೆ ದರ್ ಇಸ್ ಸಮ್ ಡಿಫ್ರೆನ್ಸ್ ಅಂತ ಆಯಿತು. ಅದ್ರ ಜೊತೆಗೆ ನಾನೇನು ಮಾಡಿದೆ, ನಮ್ಮಮ್ಮಂಗೆ ನನಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಲ್ವಾ ಅಷ್ಟೊಂದು. ಬಿಕಾಸ್ ನಾವು ಯಾವಾಗಲೂ ಅಷ್ಟೊಂದು ಮುಖ ನೋಡೋಲ್ಲ. ನಾನು ಯೂಶ್ವಲಿ ಮಿರರ್ ಜಾಸ್ತಿ ಯೂಸ್ ಮಾಡೋದು, ನಂಗೆ ಗೊತ್ತಾಗ್ತಿರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ನಮ್ಮಮ್ಮಂಗೆ ಕೊಟ್ಟೆ. ನಮ್ಮಮ್ಮ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮಮ್ಮ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗೋದಾಗ್ಲಿಂದ ಐ ಕುಡ್ ಸಿ ಇಟ್, ಲೈಕ್ ಅವ್ರ ಮುಖ ಫುಲ್ಲು ಗ್ಲೋ ಆಗೋಕ್ಕೆ, ಫುಲ್ ಬೆಳ್ಳಗೆ, ಫುಲ್ ಒಂಥರ ಗ್ಲೋ ಕಾಣಿಸೋದು. ಲೈಕ್ ಆಫ್ಟರ್ 1 or 2 months ಐ ಕುಡ್ ಸಿ ಅ ನೈಸ್ ಚೇಂಜ್ ಇನ್ ಅ ಫೇಸ್. ಅವಾಗ ಅಂದ್ಕೊಂಡೆ ವಾವ್ ಅಂತ. ಆಮೇಲೆ ಮೇಕಪ್ಪು
ಬೇರೆಯವ್ರ ಸ್ಕಿನ್ನಿಗೆ ಏನಾರ ಮೇಕಪ್ ಮಾಡಿ ವೆನ್ ಸ್ಕಿನ್ ಕೇರ್ ಮಾಡೋರು ಮೇಕಪ್ಪಿಗೂ ಸ್ಕಿನ್ ಕೇರ್ ಮಾಡ್ದಲೇ ಇರೋರು ಮೇಕಪ್ಪಿಗೂ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ನಮ್ಮಮ್ಮನ ಕೊಲೀಗ್ಸಿಗೆಲ್ಲ ಮೇಕಪ್ ಮಾಡಿದ್ರೆ ಅದು ಫುಲ್ ಡ್ರೈ ಆಗಿ ಆಚೆ ಬರೋದು. ಬಟ್ ನಮ್ಮಮ್ಮಂಗೆ ಮೇಕಪ್ ಮಾಡಿದ್ರೆ, ಬೆಳಗ್ಗೆ ಮೇಕಪ್ ಮಾಡಿದ್ರೆ ಈವನ್ ಸಂಜೆ ತನಕನೂ ಹಾಗೆ ಇರೋದು. ಏನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರಲಿಲ್ಲ, ಎಲ್ಲ ಲೋಕಲ್ನ ಅಫೋರ್ಡೆಬಲ್ ರೇಂಜಲ್ಲಿ ಲೈಕ್ ಮೆಬ್ಲಿನ್ ಅವನ್ನ ಯೂಸ್ ಮಾಡ್ತಾ ಇದ್ರೇ ತುಂಬ ಚೆನ್ನಾಗಿತ್ತು. ಸೊ ಆವಾಗ ನನಗೆ ಓಕೆ ದಿಸ್ ವರ್ಕ್ಸ್ ಅಂತ ಗೊತ್ತಾಯಿತು. ಸೊ ಇದಾಯಿತು. ದೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಅ ಲಾಡ್ ಆಫ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಲೈಕ್ ಗೊತ್ತಿಲ್ಲದಲೇ ಗೊತ್ತು ಮಾಡ್ಕೊಂಡೇನೇನೋ. ಫಸ್ಟು ಯಾವತ್ತು ಸ್ಕಿನ್ ಕೇರ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗಬೇಕಾಗಿರೋದು ನಿಮ್ಮ ಸ್ಕಿನ್ ಟೈಪ್ ಏನು, ವೆದರ್ ಇಟ್ ಇಸ್ ಕಾಂಬಿನೇಷನ್ ಸ್ಕಿನ್ನ, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ನ ಅಂತ ತಿಳ್ಕೊಬೇಕು. ಅದಾದಮೇಲಿಂದ ನಿಮಗೆ ಏನಾರ ಪ್ರಾಬ್ಲಮ್ ಇದೆಯಾ, ಸೊ ಇಲ್ಲೆಲ್ಲ ಪಿಂಪಲ್ಸ್ ಇದೆ, ಇಲ್ಲೆಲ್ಲ ಸ್ಕಾರ್ಸ್ ಇದೆ, ಇಲ್ಲೆಲ್ಲ ಪೋರ್ಸ್ ಇದೆ ಅಂತ ಅಂದರೆ ಯು ಹ್ಯಾವ್ ಟು ಯೂಸ್ ಸಮಥಿಂಗ್ ಲೈಕ್ ನಯಾಸಿನಮೈಡ್. ಆ ಪಿಂಪಲ್ಸ್ ಇದ್ದರೆ ಸ್ಯಾಲಿಸಿಲಿಕ್ ಆ್ಯಸಿಡ್, ಈ ಥರ ಡಿಫ್ರೆಂಟಾಗಿ ಯೂಸ್ ಮಾಡಬೇಕಾಗುತ್ತೆ ಡಿಫ್ರೆಂಟ್ ಕನ್ಸರ್ನ್ಸ್ಗೆ. ಐ ಆಮ್ ನಾಟ್ ಅ ಡರ್ಮಟಾಲಜಿಸ್ಟ್, ಬಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಅದನ್ನು ಯೂಸ್ ಮಾಡಿದ್ದೆ. ಅದಾದಮೇಲಿಂದ ಐ ಸ್ಟಾರ್ಟೆಡ್ ಯೂಸಿಂಗ್ ನಿಯಾಸಿನಮೈಡೆಲ್ಲ ಯೂಸ್ ಮಾಡಿದೆ. ಸೊ ಅವಾಗ ನನ್ನ ಪೋರ್ಸ್ ಎಲ್ಲ ಕಡಿಮೆ ಆಯಿತು. ಆ್ಯಂಡ್ ಆಲ್ಸೋ ಟೋನರ್, ಎಲ್ಲರೂ ಟೋನರ್ನ ಸ್ಕಿಪ್ ಮಾಡಬೇಕು ಅಂತಾರೆ, ಬಟ್ ಐ ಥಿಂಕ್ ಟೋನರ್ ವಾಸ್ ದ ಒನ್ ಥಿಂಗ್ ದಟ್ ಹೆಲ್ಪ್ ಮೀ ದ ಮೋಸ್ಟ್. ಬಿಕಾಸ್ ನನಗೆ ತುಂಬ ಪೋರ್ಸ್ ಇತ್ತು, ಇವಾಗಲೂ ಇದೆ, ಇಲ್ಲ ಅಂತ ಹೇಳ್ತಾಯಿಲ್ಲ, ಬಟ್ ಇಟ್ ಹೆಲ್ಪ್ ಮೀ ಕ್ಲಿಯರ್ ದೋಸ್. ಅದಾದಮೇಲೆ ಏಕೆಂದರೆ ಅದೇ ಹೇಳಿದ್ನಲ್ಲ, ವ್ಯಾಕ್ಸಿಂಗ್ ಮಾಡಿಸಿ ಫುಲ್ ಪೋರ್ಸ್ ಒಂಥರ ಟೆಕ್ಸ್ಚರೇ ವಿಚಿತ್ರವಾಗಿತ್ತು. ಇವಾಗ ಒಂದು ಸ್ವಲ್ಪ ಈವನ್ ಆಗಿದೆ. ಅದ್ರ ಜೊತೆಗೆ ಇನ್ನೇನು ಮಾಡಿದೆ ನಾನು, ಐ ಸ್ಟಾರ್ಟೆಡ್ ಡೂಯಿಂಗ್ ಸಮ್ ಮಸಾಜಸ್ ಸಮ್ಟೈಮ್ಸ್, ಲೈಕ್ ನಾಟ್ ಎವ್ರಿ ಟೈಮ್. ಎಸ್ಪೆಷಲಿ ನನಗೆ ಡಾರ್ಕ್ ಸರ್ಕಲ್ಸ್ ಹೆವಿ ಇತ್ತು. ಇವಾಗಲೂ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಿಕಾಸ್ ಆಫ್ ಸ್ಲೀಪ್. ಡಾರ್ಕ್ ಸರ್ಕಲ್ಸ್ ನನಗೆ ಜೆನೆಟಿಕ್ಸ್ ಒಂದು, ಇನ್ನೊಂದು ನಿದ್ದೆ ಪ್ಯಾಟರ್ನ್. ಒಂದಿನ ನಿದ್ದೆ ಮಾಡಿಲ್ಲ ಅಂದರೂ ಯು ಕ್ಯಾನ್ ಸಿ ಅ ಲಾರ್ಜ್ ಡಾರ್ಕ್ ಸರ್ಕಲ್ ಅರೌಂಡ್ ಮೈ ಐಸ್. ಸೊ ಅದು ಒಂದು. ಅದು ಬಿಟ್ಟು ಇನ್ನೇನು, ಫುಡ್ಡು ಮ್ಯಾಟ್ರ್ ಆಗುತ್ತೆ. ನಾನು ಫುಡ್ಡೆಲ್ಲ ಅಷ್ಟು ಕಂಟ್ರೋಲೇ ಇಲ್ಲ, ಸರಿಯಾಗಿ ತಿಂತೀನಿ. ಸೊ ಅದರಿಂದ ಆಮೇಲೆ ಅದು ಬಿಟ್ಟು ಇನ್ನೇನು, ಇದೆಲ್ಲ ಮೇನ್ ಪಾಯಿಂಟ್ಸ್. ಸ್ಕಿನ್ ಟೈಪ್ ತಿಳ್ಕೊಳ್ಳೋದು, ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದು, ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ಳೋದು. ಸುಮ್ಮನೆ ಗೂಗಲ್ ಮಾಡಬೇಡಿ, ಸುಮ್ಮನೆ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ಲಿ ಬೇಸಿಕಲಿ ನನ್ನ ಪ್ರಕಾರ ನೀವು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಗೋ ಟು ದ ಡಾಕ್ಟರ್ ಆ್ಯಂಡ್ ನೋ ಯುವರ್ ಇಶ್ಯೂಸ್. ನಾವಂತೂ ಹೋಗಿಲ್ಲ, ಬಟ್ ಸುಮ್ಮನೆ ಎಲ್ಲ ಇನ್ಫ್ಲುಯೆನ್ಸರ್ಸ್ ಸುಮ್ಮನೆ ಪ್ರಮೋಟ್ ಮಾಡ್ತಾ ಇರ್ತಾರೆ. ಇವಾಗ ನಾವು ಹಾಗೆ ಅಲ್ವಾ, ಚಿಕ್ಕವರಿದ್ದಾಗ ಎಲ್ಲ ನೋಡಿ ಇಷ್ಟ ಆಗುತ್ತೆ, ವಾವ್ ಅಂತ ಅನ್ಸುತ್ತೆ, ತೊಗೊಂಡ್ಬಿಡ್ತೀವಿ, ಮಾಡಿಬಿಡ್ತೀವಿ. ಇಟ್ ಶುಡ್ ನಾಟ್ ಡ್ಯಾಮೇಜ್ ಯು ಇನ್ ದ ಫ್ಯೂಚರ್. ಸೊ ಅದರಿಂದ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಸೊ ಅದಾದಮೇಲೆ ನೀವು ಯೂಸ್ ಮಾಡ್ಕೊಬೋದು. ಇವಾಗ ನಾನು ಸ್ಕಿನ್ ಕೇರ್ ಮಾಡ್ತೀನಿ, ಬಟ್ ನಂದು ಕೆಲವು ಸಜೆಷನ್ ಏನಂದರೆ, ಸ್ಕಿನ್ ಕೇರ್ ಮಾಡಿದ್ರೆ ಒಂದೇ ಬ್ರ್ಯಾಂಡ್ ಯೂಸ್ ಮಾಡಿ. ಸ್ಟಾರ್ಟ್ ವಿತ್ ಎವ್ರಿಥಿಂಗ್, ಲೈಕ್ ಫಸ್ಟ್ ಬಂದು ಟೋನರ್ ಯೂಸ್ ಮಾಡಿ, ಆಮೇಲೆ ಸೀರಮ್, ಆಮೇಲೆ ಮಾಯ್ಶ್ಚರೈಸರ್, ಆಮೇಲೆ ಸನ್ಸ್ಕ್ರೀನ್, ಐ ಕ್ರೀಮ್ ಇಫ್ ಯು ಹ್ಯಾವ್ ಡಾರ್ಕ್ ಸರ್ಕಲ್ಸ್. ಎಷ್ಟೊಂದು ಜನ ಐ ಕ್ರೀಮ್ ಸ್ಕಿಪ್ ಮಾಡು ಅಂತಾರೆ. ಐ ಹ್ಯಾವ್ ಆಲ್ಸೋ ಸ್ಕಿಪ್, ಬಟ್ ನಾನು ಏನಕ್ಕೆ ಐ ಕ್ರೀಮ್ ಯೂಸ್ ಮಾಡ್ತೀನಿ ಅಂದರೆ, ಐ ವಿಲ್ ಡೂ ದ ಮಸಾಜ್, ಅದರ್ವೈಸ್ ಐ ವೋಂಟ್ ಡೂ ಇಟ್. ಅದರಿಂದ ನಾನು ಐ ಕ್ರೀಮ್ನ ಯೂಸ್ ಮಾಡ್ತೀನಿ. ಅದು ನಿಮ್ಮ ಇಚ್ಛೆ, ನನಗೇನು ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಇದನ್ನು ಇಷ್ಟನ್ನು ಮಾಡಿ, ಬೆಳಗ್ಗೆ ಹೊತ್ತು ಮಾಡಿ, ರಾತ್ರಿ ಹೊತ್ತು ಯು ಕ್ಯಾನ್ ಸ್ಕಿಪ್ ದ ಸನ್ಸ್ಕ್ರೀನ್. ಒಂದು ಒಳ್ಳೆ ನೈಟ್ ಕ್ರೀಮ್ ಯೂಸ್ ಮಾಡ್ಬೋದು. ಸೊ ಕರೆಂಟ್ಲಿ ಐ ಆಮ್ ಯೂಸಿಂಗ್ ಸೆರ್ಕೋ ಅಂತ ಒಂದು ಬ್ರ್ಯಾಂಡಿಂದು. ದಿಸ್ ಈಸ್ ಮೈ ಸೆಕೆಂಡ್ ಟೈಮ್ ಬೈಯಿಂಗ್ ಫ್ರಮ್ ದೆಮ್. ಸೊ ಬೇಸಿಕಲಿ ಐ ಸ್ಟಾರ್ಟೆಡ್ ಯೂಸಿಂಗ್ ದೇರ್ ಹೋಲ್ ರೇಂಜ್, ಲೈಕ್ ಫಸ್ಟ್ ಬಂದು ಟೋನರ್, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಸೀರಮ್ ಎಲ್ಲ ಅವ್ರದ್ದೇ. ತುಂಬಾ ಚೆನ್ನಾಗಿದೆ. ಇಟ್ಸ್ ಲೈಕ್ ಸೈಕೋಡರ್ಮ್ಯಾಟ್ರಿ ಅಂತ ಅವ್ರು ಯೂಸ್ ಮಾಡೋ, ದೇ ಹ್ಯಾವ್ ಯೂಸ್ ದ್ಯಾಟ್ ಮೀನ್ಸ್ ಲೈಕ್ ಇಟ್ ಹೆಲ್ಪ್ಸ್ ಇನ್ ಯುವರ್ ಮೆಂಟಲ್ ಹೆಲ್ತ್ ಆಲ್ಸೋ. ಸೊ ಅದು ತುಂಬಾ ಚೆನ್ನಾಗಿದೆ ಆ ಪ್ರಾಡಕ್ಟ್ಸ್ ಅಂತ ನನಗೆ ಅನ್ನಿಸ್ತು. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ವೆನ್ ಕಂಪೇರ್ ಟು ಅದರ್ಸ್ ಇನ್ ದ ಮಾರ್ಕೆಟ್. ಅಫೋರ್ಡೆಬಲ್ ರೇಂಜಲ್ಲಿ ಯು ಕ್ಯಾನ್ ಆಲ್ಸೋ ಗೋ ವಿತ್ ದ ಡಾಟ್ ಆ್ಯಂಡ್ ಕೀ ಸೀರಮ್ಸ್, ದೇ ಆರ್ ದ ಬೆಸ್ಟ್. ಮಾಯ್ಶ್ಚರೈಸರ್ ಐ ಲವ್ ದ ಪಿಲಿಗ್ರಿಮ್ ಒನ್. ಆಮೇಲೆ ಇನ್ನೊಂದು ಸೀರಮ್, ಐ ಕ್ರೀಮಲ್ಲಿ ಐ ರಿಯಲಿ ಲೈಕ್ ಎಮ್ಕೆಫಿನ್. ಐ ಡೋಂಟ್ ನೋ ವೈ ಪೀಪಲ್ ಡೋಂಟ್ ಲೈಕ್ products from ಎಮ್ಕೆಫಿನ್. I also don't like most of them, but I really like the under eye roll on. It really gave me results because maybe ಅದರಲ್ಲಿ ರೋಲರ್ ಇತ್ತು, ನಾನು ಮಸಾಜ್ ಮಾಡ್ತಾನೆ ಇದ್ದೆ, ಅದರಿಂದ ನನಗೆ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಯಿತು ಏನೋ ಗೊತ್ತಿಲ್ಲ. ಈವನ್ ಒನ್ ಆಫ್ ಮೈ ಫ್ರೆಂಡ್ ಆಲ್ಸೋ ಟೋಲ್ಡ್ ಇಟ್ ಇಸ್ ರಿಯಲಿ ನೈಸ್. ಅದು ಬಿಟ್ಟು ದೆನ್ ಯು ಕ್ಯಾನ್ ಗೋ ವಿತ್ ದ ಸನ್ಸ್ಕ್ರೀನ್. ಯು ಕ್ಯಾನ್ ಯೂಸ್ ಫಾಕ್ಸ್ಟೇಲ್ಸ್ ಗ್ಲೋ ಸನ್ಸ್ಕ್ರೀನ್ ಇಸ್ ದ ಬೆಸ್ಟ್ ಒನ್. ನನಗೆ ಡರ್ಮಕೋ ಐ ಹ್ಯಾವ್ ಯೂಸ್ 3 to 4 ಬಾಟಲ್ಸ್, ಬಟ್ ನನಗೆ ಅದಕ್ಕಿಂತ ಫಾಕ್ಸ್ಟೇಲ್ ತುಂಬ ಇಷ್ಟ ಆಯಿತು ಬಿಕಾಸ್ ಇಟ್ ಗಿವ್ಸ್ ಅ ಗ್ಲೋಯಿ ಫಿನಿಶ್ ಆ್ಯಂಡ್ ಆಲ್ಸೋ ಮ್ಯಾಟ್ ಒನ್ ಇಸ್ ಆಲ್ಸೋ ನೈಸ್.
ದೆನ್ ಇದು ನನ್ನ ಫೇವ್ರೆಟ್ಸ್ ಅಂತಲೇ ಅಂದ್ಕೊಳ್ಳಿ. ಸೆರ್ಕೋದು ತುಂಬಾ ಚೆನ್ನಾಗಿದೆ. ಲೈಕ್ ವಾಟ್ ಐ ಆಮ್ ಯೂಸಿಂಗ್ ಸೆರಿಕೋಸ್ ದ ಡಿಫ್ರೆಂಟ್, ಒಂಥರ ಡಿಫ್ರೆಂಟ್ ಆಗಿದೆ ಅದರದ್ದು. ಒಂದು ಮಂತ್ ಯೂಸ್ ಮಾಡಿದ್ರೆ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ನಿಮ್ಗೆ ಏನಾರ ಸ್ಕಿನ್ ಕೇರ್ ಇದ್ರ ಬಗ್ಗೆ ಏನಾರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಡೌನ್, ಬಿಕಾಸ್ 3 ಇಯರ್ಸಿಂದಲಿ ನನ್ನ ಸ್ಕಿನ್ ಹೇಗಿತ್ತು, ಹೇಗಾಗಿದೆ, ಇಟ್ಸ್ ಅ ಹೋಲ್ ನ್ಯೂ ಸ್ಟೋರಿ ಆ್ಯಂಡ್ ಐ ಟೋಟಲಿ ಲವ್ ಮೈ ಸ್ಕಿನ್ ರೈಟ್ ನೌ ಆ್ಯಂಡ್ ಪೀಪಲ್ ಸೇ ದಟ್ ಐ ಲುಕ್ ಯಂಗರ್ ವೆನ್ ಕಂಪೇರ್ಡ್ ಟು ದ ಏಜ್, ಈವನ್ ದೋ ಐ ಆಮ್ overweight. ಇಟ್ಸ್ ಲೈಕ್ ಲೈಕ್ ಏನಾದರೂ ಹೇಳಿ ಮುಖ ಚೆನ್ನಾಗಿರಬೇಕು ಅಂತಾರಲ್ವ, ಆ ಥರ ನನ್ನ ಮುಖ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಮೊದಲೆಲ್ಲ ಅನ್ನಿಸ್ತಾ ಇರಲಿಲ್ಲ, ಒಂಥರ ಡಲ್ಲಾಗಿ ಇತ್ತು, ಇವಾಗ ಇಟ್ಸ್ ನೈಸ್. ಸೊ ಇನ್ನೇನಾರ ತಿಳ್ಕೊಬೇಕಾ ನನ್ನ ಸ್ಕಿನ್ ಕೇರ್ ಜರ್ನಿ ಬಗ್ಗೆ? ಈ ಥರನೇ ವೀಡಿಯೋಸ್ ಮಾಡೋಣ ಅಂತ ಇದ್ದೀನಿ, ಸ್ಟೋರಿ ಟೈಮ್ ಹೇಳೋಣ ಅಂತ. ಬಿಕಾಸ್ ಅವಾಗ ಹೆವಿ ಧೈರ್ಯ ಇರಲಿಲ್ಲ, ಇವಾಗೇನು ಧೈರ್ಯ ಬೇಕಾ ಅಂತ ನನಗಿದೆ. ಸೊ ಐ ಜಸ್ಟ್ ವಾಂಟ್ ಡೂ ಇಟ್. ನಿಮ್ಗೇನಾರ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ, ನಾನು ಇನ್ಮೇಲಿಂದ ಪ್ರಾಡಕ್ಟ್ ರೆಕಮೆಂಡೇಷನ್ ಮಾಡಬಾರ್ದು, ಜಸ್ಟ್ ಐ ವಾಂಟ್ ರಿವ್ಯೂ ದೆಮ್ ಲೈಕ್ ಹೌ ಇಟ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ತೀನಿ. ಥ್ಯಾಂಕ್ ಯು.